ಎರಡನೇ ಸೀಸನ್ IPL ಸದ್ಯ ರಣರೋಚಕ ಘಟ್ಟದಲ್ಲಿದೆ. ಇನ್ನೇನು ಪ್ಲೇ ಆಫ್ ಟಿಕೆಟ್ಸ್ ಫೈನಲ್ ಆಗುವಂತ ಟೈಮ್. ಟೇಬಲ್ ಟಾಪರ್ ಆಗಿ ಬೆಂಗಳೂರು ತಂಡ ಮೆರಿತಾ ಇದ್ದು ಫ್ಯಾನ್ಸ್ ಅಂತೂ ಫುಲ್ ಖುಷಿಯಲ್ಲಿದ್ದಾರೆ. ಜೊತೆಗೆ ಭಾನುವಾರದ ಪಂಜಾಬ್ ವಿರುದ್ಧದ ಪಂದ್ಯಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಇದೊಂದು ಗೆಲುವು ಸಾಕು ಬೆಂಗಳೂರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋಕೆ. ಆದರೆ ಇದೇ ಮ್ಯಾಚ್ ಅನ್ನ ಗೆದ್ದು ಪ್ಲೇ ಆಫ್ ರೇಸ್ನಲ್ಲಿ ಉಳಿಬೇಕು ಅನ್ನೋದು ಪಂಜಾಬ್ ತಂಡದ ಪ್ಲಾನ್. ಸೊ ಭಾನುವಾರದ ಈ ಪಂದ್ಯ ಎರಡೂ ತಂಡಗಳಿಗೆ ಎಷ್ಟು ಮುಖ್ಯವಾಗುತ್ತೆ? ಬೆಂಗಳೂರೇ ಟಾರ್ಗೆಟ್ ಎಂದಿದ್ಯಾಕೆ ಶ್ರೇಯಸ್ ಅಯ್ಯರ್? ಲಾಸ್ಟ್ ಸೀಸನ್ನ ಫೈನಲಿಸ್ಟ್ಗಳ ಫೈಟ್ನಲ್ಲಿ ಗೆಲ್ಲೋದ್ಯಾರು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಪ್ರಸ್ತುತ ಸೀಸನ್ ಅಲ್ಲಿ 12 ಪಂದ್ಯಗಳನ್ನಾಡಿರುವಂತಹ ಬೆಂಗಳೂರು 4ರಲ್ಲಿ ಸೋತು 8ರಲ್ಲಿ ಗೆದ್ದು ನೆಟ್ ರನ್ ರೇಟ್ ನಲ್ಲಿ ಹೆಲ್ದಿ ಇರೋದ್ರಿಂದ ನಂಬರ್ 1 ಸ್ಥಾನದಲ್ಲಿದೆ. ಅತ್ತ ಪಂಜಾಬ್ ತಂಡ 12 ಪಂದ್ಯಗಳನ್ನಾಡಿ 6ರಲ್ಲಿ ಗೆದ್ದು 1 ಪಂದ್ಯ ರದ್ದಾಗಿ ಟೋಟಲ್ ಆಗಿ 13 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿದೆ. ಇಲ್ಲಿ ಒಂದಂತೂ ಕ್ಲಿಯರ್ ಇದೆ, ನೆಕ್ಸ್ಟ್ ಜರ್ನಿಯಲ್ಲಿ RCB ಸೇಫ್ ಝೋನ್ನಲ್ಲಿದೆ, ಹಾಗೆ ಪಂಜಾಬ್ ಡೇಂಜರ್ ಝೋನ್ನಲ್ಲಿದೆ ಅನ್ನೋದು. ಹೀಗಾಗಿ ಭಾನುವಾರದ ಪಂದ್ಯ ಇಬ್ಬರ ಪಾಲಿಗೂ ಕೂಡ ಮಸ್ಟ್ ವಿನ್ ಗೇಮ್ ಆಗಲಿದೆ. ಬೆಂಗಳೂರು ಗೆದ್ರೆ ಪ್ಲೇ ಆಫ್ಸ್, ಪಂಜಾಬ್ ಗೆದ್ರೆ ಟಾಪ್ 4 ರೇಸ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸದ್ಯ 8 ಗೆಲುವುಗಳೊಂದಿಗೆ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಜೊತೆಗೆ +1.53 ರನ್ ರೇಟ್ ಹೊಂದಿರೋದ್ರಿಂದ ತಂಡದ ಪ್ಲಸ್ ಪಾಯಿಂಟ್ ಆಗುತ್ತೆ. ಅಷ್ಟೇ ಅಲ್ಲ, ಅಂಕಗಳನ್ನು ಹೊಂದಿರುವಂತಹ ಗುಜರಾತ್ ತಂಡ 2ನೇ ಸ್ಥಾನದಲ್ಲಿದ್ದರೆ ಅವರು ಕೂಡ ಸೇಮ್ ಅಂಕಗಳನ್ನು ಹೊಂದಿದ್ದಾರೆ. ನೆಟ್ ರನ್ ರೇಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ RCBಗಿಂತ ಡೌನ್ ಇದ್ದಾರೆ. ಇನ್ನು ಸನ್ ರೈಸರ್ಸ್ ಹೈದರಾಬಾದ್ ತಂಡ 14 ಅಂಕಗಳೊಂದಿಗೆ 3ನೇ ಪ್ಲೇಸ್ನಲ್ಲಿ ಇದ್ದಾರೆ. ಪಂಜಾಬ್ 4ನೇ ಸ್ಥಾನದಲ್ಲಿದೆ. ಇನ್ನು ಈ ಪಂದ್ಯವನ್ನ ಬೆಂಗಳೂರು ಗೆದ್ರೆ ಟೋಟಲ್ 18 ಅಂಕಗಳೊಂದಿಗೆ ಪ್ಲೇ ಆಫ್ಸ್ ರೇಸ್ನಲ್ಲಿ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಅತ್ತ ಪಂಜಾಬ್ ಗೆದ್ರೆ 15 ಅಂಕಗಳೊಂದಿಗೆ ರೇಸ್ನಲ್ಲಿ ಉಳ್ಕೊಳ್ಳುತ್ತೆ. ಕಳೆದ ಸೀಸನ್ ಅಲ್ಲಿ ಫೈನಲಿಸ್ಟ್ಗಳಾಗಿದ್ದ ಈ ಎರಡೂ ತಂಡಗಳು ಈ ಸೀಸನ್ ಅಲ್ಲಿ ಹೇಗೆ ಪರ್ಫಾರ್ಮ್ ಅನ್ನ ಮಾಡಿದ್ದಾರೆ, ಜೊತೆಗೆ ಎರಡೂ ತಂಡಗಳ ಸ್ಟ್ರೆಂತ್ ಹಾಗೆ ವೀಕ್ನೆಸ್ ಏನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರು ತಂಡದ ಬಲ ಹಾಗೆ ವೈಫಲ್ಯದ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಸೊ ಬೆಂಗಳೂರು ತಂಡ ಪ್ರಸ್ತುತ ಟೇಬಲ್ ಟಾಪರ್, ನೆಟ್ ರನ್ ರೇಟ್ ಉತ್ತಮವಾಗಿದೆ. ಜೊತೆಗೆ ಪ್ರೆಷರ್ ಫ್ರೀ ಗೇಮ್ ಆಡಿದ್ರೆ ಸಾಕು ಇಲ್ಲಿ ಬೆಂಗಳೂರು ತಂಡಕ್ಕೆ. ಸೊ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬೆಂಗಳೂರು ತಂಡ ಸೇಫ್ ಝೋನ್ ನಲ್ಲಿ ಇರುವಂತದ್ದು ಕ್ಲಿಯರ್ ಇದೆ. ಜೊತೆಗೆ ಟೇಬಲ್ ಟಾಪರ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಜೊತೆಗೆ ನೆಟ್ ರನ್ ರೇಟ್ ಎಲ್ಲಾ ತಂಡಗಳಿಗಿಂತ ಉತ್ತಮವಾಗಿರೋದ್ರಿಂದ ಇಲ್ಲಿ ಅಂಕಗಳು ಬಂದ್ರೆ ಸಾಕು, ನೆಟ್ ರನ್ ರೇಟ್ ಅನ್ನ ಕಾಯ್ದುಕೊಳ್ಬೇಕು ಎನ್ನುವಂತ ಮ್ಯಾಟರ್ ಆಗೋದಿಲ್ಲ. ಜೊತೆಗೆ ಇಲ್ಲಿ ಈ ಪಂದ್ಯವೇ ಲಾಸ್ಟ್ ಅನ್ನುವಂತ ಪ್ರೆಷರ್ ಕೂಡ ಇಲ್ಲ. ಸೊ ನೆಕ್ಸ್ಟ್ 2 ಪಂದ್ಯಗಳಿರೋದ್ರಿಂದ ಪ್ಲೇ ಆಫ್ಗೆ ಹತ್ತಿರ ಇರೋದ್ರಿಂದ ಪ್ರೆಷರ್ ಫ್ರೀ ಆಗಿ ಆಡೋಕೆ ಇಲ್ಲಿ ಬೆಂಗಳೂರು ತಂಡಕ್ಕೆ ಅವಕಾಶ ಇದೆ. ಜೊತೆಗೆ ಉಳಿದಿರುವಂತ 2 ಪಂದ್ಯಗಳ ಪೈಕಿ 1 ಪಂದ್ಯವನ್ನ ಗೆದ್ರೂ ಕೂಡ ಪ್ಲೇ ಆಫ್ ಹಾದಿ ಸುಗಮ ಇರುವಂತದ್ದು. ಸೊ ಆಲ್ರೆಡಿ 16 ಅಂಕಗಳಾಗಿದೆ. ಜೊತೆಗೆ ನೆಕ್ಸ್ಟ್ ಪಂಜಾಬ್ ಹಾಗೆ ಹೈದರಾಬಾದ್ ವಿರುದ್ಧ 2 ಪಂದ್ಯಗಳು ಬಾಕಿ ಇರುವಂತದ್ದು ಲೀಗ್ ಹಂತದಲ್ಲಿ. ಸೊ ಈ 2 ಪಂದ್ಯಗಳ ಪೈಕಿ 1 ಪಂದ್ಯವನ್ನ ಗೆದ್ಕೊಂಡ್ರು ಕೂಡ ಪ್ಲೇ ಆಫ್ ನ ಹಾದಿಯ ಟಿಕೆಟ್ ಸಿಕ್ಕೇ ಬಿಡುತ್ತೆ. ಜೊತೆಗೆ 2 ಗೆಲ್ತೀವಿ ಅಂದ್ರೆ ಟಾಪ್ 1 ಅಥವಾ ಟಾಪ್ 2 ನಲ್ಲಿ ಫಿನಿಶ್ ಮಾಡೋಕೆ ಅವಕಾಶ ಸಿಗುತ್ತೆ. ಅದೆಲ್ಲಕ್ಕಿಂತ ಜಾಸ್ತಿ ಕ್ವಾಲಿಫೈರ್ 1 ನಲ್ಲಿ ಆಡೋಕೆ ಅವಕಾಶ ಬೆಂಗಳೂರು ತಂಡಕ್ಕೆ ಇದೆ. ಹೀಗಾಗಿ ಬೆಂಗಳೂರು ಹಾದಿ ಸುಲಭ ಅಥವಾ ಸುಗಮವಾಗಿರುವಂತದ್ದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಂಡ್ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಅಂತ ಬಂದಾಗ್ಲೂ ಕೂಡ ಇಂಪ್ಯಾಕ್ಟ್ ಮಾಡಿರುವಂತ ಆಟಗಾರರು. RCB ಈ ಸಲ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಸೂಪರ್ ಸಾಲಿಡ್ ಆಗಿದೆ. ಲಾಸ್ಟ್ ಸೀಸನ್ ನಲ್ಲಿ ಆಡಿದಂತ ಬಹುತೇಕ ಆಟಗಾರರು ಈ ಸೀಸನ್ ಅಲ್ಲೂ ಕೂಡ ಕಂಟಿನ್ಯೂ ಆಗಿರೋದ್ರಿಂದ ಚಾಂಪಿಯನ್ಶಿಪ್ ಅನ್ನ ಡಿಫೆಂಡ್ ಮಾಡಿಕೊಳ್ಳಕ್ಕೆ ಬೇಕಾದಂತ ಎಲ್ಲಾ ಅರ್ಹತೆ ಸಾಮರ್ಥ್ಯಗಳು ಕೂಡ ಬೆಂಗಳೂರು ತಂಡದ ಆಟಗಾರರಲ್ಲಿ ಇರುವಂತದ್ದು. ಬ್ಯಾಟಿಂಗ್ ಆರ್ಡರ್ ತುಂಬಾ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ ಅವರು ಅದ್ಭುತವಾದಂತ ಫಾರ್ಮ್ ನಲ್ಲಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಶತಕ ಕೂಡ ಬಂದಿದೆ. ಇನ್ನು ಭುವನೇಶ್ವರ್ ಕುಮಾರ್ ಬೌಲಿಂಗ್ ವಿಭಾಗದಲ್ಲಿ ಎದುರಾಳಿ ಬ್ಯಾಟರ್ಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಪರ್ಪಲ್ ಕ್ಯಾಪ್ ರೇಸ್ ನಲ್ಲಿ ಲೀಡ್ ನಲ್ಲಿ ಇರುವಂತದ್ದು. ಹೀಗಾಗಿ ಬ್ಯಾಟಿಂಗ್ ಬೌಲಿಂಗ್ ಅಂತ ಬಂದಾಗ ಬೆಂಗಳೂರು ತಂಡ ಎಲ್ಲಾ ತಂಡಗಳಿಗಿಂತ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಇರುವಂತದ್ದು ಗೊತ್ತಾಗ್ತಾ ಇರುವಂತದ್ದು. ಬಟ್ ಇಷ್ಟೆಲ್ಲ ಇದ್ರೂ ಕೂಡ RCBಯಲ್ಲಿ ಒಂದು ವೀಕ್ನೆಸ್ ಅಂತ ಕಾಣ್ತಾ ಇದೆ. ಅದ್ಯಾರಂದ್ರೆ ಓಪನರ್ ಬೆಥೆಲ್ ಕಡೆಯಿಂದ ರನ್ಸ್ ಬರದೇ ಇರೋದು. ಹೌದು, ಬೆಂಗಳೂರು ತಂಡ ಪಂದ್ಯಗಳನ್ನ ಗೆಲ್ತಾ ಇದೆ. 1-2 ಪಂದ್ಯಗಳು ಸೋತ್ರು ಕೂಡ ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಬಟ್ ಇಲ್ಲಿರುವಂತದ್ದು RCBಯಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆ ಓಪನಿಂಗ್ಗೆ ಬರ್ತಾ ಇರುವಂತಹ ಬೆಥೆಲ್ ಸತತ 6 ಪಂದ್ಯಗಳಲ್ಲೂ ಕೂಡ ಚೆನ್ನಾಗಿ ಆಡಿಲ್ಲ. ಅಟ್ಲೀಸ್ಟ್ 1-2 ಕನ್ವಿನ್ಸಿಂಗ್ ನಂಬರ್ಸ್ ಬಂದಿದ್ರು ಕೂಡ ಅದು ದೊಡ್ಡ ಟೆನ್ಷನ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಯಾವುದೋ ಒಂದು ಮ್ಯಾಚಲ್ಲಿ ಆಡ್ತಾರೆ ಅಂತೇಳಿ ಹೋಪ್ಸನ್ನು ಇಟ್ಕೊಳ್ಬಹುದಿತ್ತು. ಆದರೆ ಸತತ 6 ಪಂದ್ಯಗಳಲ್ಲೂ ಕೂಡ ಅವ್ರ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ. ಇದೇ ಈಗ ಜೊತೆಗೆ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿಲ್ಲ. ಸೊ ಓಪನಿಂಗ್ ನಲ್ಲಿ ಬೆಥೆಲ್ ಬೇಗನೆ ಔಟ್ ಆದ್ರೆ ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳಿಗೆ ಅದು ಸ್ವಲ್ಪ ಪ್ರೆಷರ್ ಆಗ್ತಾ ಇದೆ. ಸೊ ಪವರ್ ಪ್ಲೇ ನಲ್ಲಿ RCBಗೆ ಸಿಗುವಂತ ಬೇಸ್ಮೆಂಟ್ ಸ್ವಲ್ಪ ಡೌನ್ ಆಗಿರುವಂತದ್ದು ಇಲ್ಲಿ ಇರುವಂತ
ಒಂದು ವೀಕ್ನೆಸ್ ಆಗುತ್ತೆ. ಇನ್ನು ಫಸ್ಟ್ ಬ್ಯಾಟಿಂಗ್ಗೆ ಅವಕಾಶ ಸಿಕ್ಕರೆ ಡಿಫೆಂಡಿಂಗ್ ಕಷ್ಟ ಆಗ್ತಾ ಇರೋದನ್ನ ನಾವು ಈ ಸೀಸನಲ್ಲಿ ನೋಡಿದ್ದೇವೆ. ಸೊ RCB 4 ಪಂದ್ಯಗಳನ್ನು ಸೋತಿದೆ. ಬಟ್ 4 ಪಂದ್ಯಗಳ ಪೈಕಿ 3ರಲ್ಲಿ ಡಿಫೆಂಡ್ ಮಾಡಿಕೊಳ್ಳುವಾಗಲೇ ಸೋಲನ್ನ ಕಂಡಿರುವಂಥದ್ದು. ಚೇಸಿಂಗ್ನಲ್ಲಿ 1 ಪಂದ್ಯವನ್ನು ಸೋತಿರುವಂಥದ್ದು, ಅದು ಕೂಡ ಲಕ್ನೋ ವಿರುದ್ಧದ ಪಂದ್ಯ. ಬಟ್ ಚೇಸಿಂಗ್ನಲ್ಲಿ ಲಕ್ನೋ ವಿರುದ್ಧ ಬೆಂಗಳೂರು ತಂಡ ಸೋತಿರುವಂಥದ್ದು. ಅವತ್ತಿನ ಮ್ಯಾಚಲ್ಲಿ ಮಳೆ ಬರುತ್ತೆ, ಜೊತೆಗೆ ಚೇಸಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. DRS ನಿಯಮದ ಪ್ರಕಾರ ಸ್ವಲ್ಪ ಟಾರ್ಗೆಟ್ ಕೂಡ ಜಾಸ್ತಿ ಮಾಡ್ತಾರೆ. ಹಾಗಿದ್ರೂ ಕೂಡ 200+ ಗಡಿಯನ್ನು ದಾಟಿದ್ರೂ ಕೂಡ ಏನು ವಿನ್ನಿಂಗ್ ಚೇಸಿಂಗ್ ಟಾರ್ಗೆಟ್ ಇತ್ತಲ್ಲ ಅದನ್ನು ರೀಚ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಆ್ಯಂಡ್ ಜೊತೆಗೆಲ್ಲಿ ಬೆಂಗಳೂರು ತಂಡ ಚೇಸಿಂಗ್ನಲ್ಲಿ 1 ಸೋಲನ್ನು ಕಂಡ್ರೆ ಡಿಫೆಂಡಿಂಗ್ನಲ್ಲಿ 3 ಪಂದ್ಯಗಳನ್ನು ಸೋತಿರುವಂಥದ್ದು. 3ಕ್ಕೆ 3 ಪಂದ್ಯಗಳು ಕೂಡ ಲಾಸ್ಟ್ ಓವರ್ವರೆಗೂ ಹೋಗಿದೆ, ಬಟ್ ಅಲ್ಲಿ ಗೆಲ್ಲೋಕೆ ಆಗಿಲ್ಲ. ಹೀಗಾಗಿ ಬೆಂಗಳೂರು ತಂಡ ಸ್ವಲ್ಪ ಟಾರ್ಗೆಟನ್ನು ಸೆಟ್ ಮಾಡುವಾಗ ಬಿಗ್ ಟಾರ್ಗೆಟ್ ಇದ್ದರೆ ಈಸಿ ಆಗುತ್ತೆ. ಸ್ವಲ್ಪ ಮಿನಿಮಮ್ ಅಂತಂದಾಗ ಸ್ಟ್ರಗಲ್ ಪಟ್ಟಿರೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು RCBಯ ವೀಕ್ನೆಸ್ ಆಗುತ್ತೆ. ಹಾಗಂತ ಇಲ್ಲಿ ಬೆಂಗಳೂರು ಪಾಳೆಯದಲ್ಲಿ ದೊಡ್ಡ ಟೆನ್ಷನ್ ಆಗೋ ಇರುವಂಥ ಯಾವ ಸಿಚುಯೇಷನ್ ಕೂಡ ಇಲ್ಲ. ಪ್ರೆಷರ್ ಫ್ರೀ ಆಗಿ ಕಂಟಿನ್ಯೂ ಮಾಡಿದರೆ ಸಾಕು, ಬಟ್ ಓವರ್ ಕಾನ್ಫಿಡೆನ್ಸ್ ಬೇಡ ಅಷ್ಟೇ. ಲಾಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಶತಕ ಬಾರಿಸಿ ಕಮ್ ಬ್ಯಾಕ್ ಮಾಡಿರೋದು ಇಡೀ ತಂಡಕ್ಕೆ ಪಾಸಿಟಿವ್ ಮೈಂಡ್ ಸೆಟ್ ಅಂತ ಇದ್ದೇ ಇರುತ್ತೆ. ಹೀಗಾಗಿ ಬೆಂಗಳೂರು ಈ ಪಂದ್ಯವನ್ನು ಕೂಡ ಗೆಲ್ಲುವಂಥ ಫೇವ್ರೆಟ್ ಟೀಮ್ ಆಗಿ ಕಾಣ್ತಾ ಇದೆ. ಆದರೆ ಪಂಜಾಬ್ ಪಾಳೆಯದಲ್ಲಿ ಮಾತ್ರ ಬೇರೆಯದ್ದೇ ರೀತಿ ಇದೆ. ಸ್ಟಾರ್ಟಿಂಗ್ ಸಕ್ಸಸ್ ಸಿಕ್ಕರೂ ಕೂಡ ಆನಂತರದಲ್ಲಿ ರಿದಮ್ ಕಳ್ಕೊಂಡಿದ್ದಾರೆ, ಸೋಲಿನ ಸುಳಿಯಲ್ಲಿ ಬಿದ್ದು ಒದಾಡ್ತಿದ್ದಾರೆ. ಅಷ್ಟಕ್ಕೂ ಪಂಜಾಬ್ಗೆ ಏನೆಲ್ಲ ಸೆಟ್ ಬ್ಯಾಕ್ ಆಗಿದೆ ಅಂದ್ರೆ ಏನೆಲ್ಲ ಕೈ ಕೊಟ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪಂಜಾಬ್ಗೆ ಆರಂಭದಲ್ಲಿ ಸಿಕ್ಕಂತ ಹಿಡಿತ 2ನೇ ಹಂತದಲ್ಲಿ ಸಿಕ್ಕಿಲ್ಲ. ಫಸ್ಟ್ ಹಾಫ್ನಲ್ಲಿ ಒಂದೇ ಒಂದು ಸೋಲನ್ನು ಕಾಣಲ್ಲ, ಆದರೆ ಸೆಕೆಂಡ್ ಹಾಫ್ನಲ್ಲಿ ಒಂದೇ ಒಂದು ಗೆಲುವನ್ನು ಕಂಡಿಲ್ಲ. ಸೊ ಇದು ಪಂಜಾಬ್ ಗೆದ್ರೆ ಗೆಲ್ತಾನೆ ಇರ್ತೀವಿ, ಸೋತ್ರೆ ಸೋಲ್ತಾನೆ ಇರ್ತೀವಿ ಎನ್ನುವಂತ ಅವರ ಮೈಂಡ್ ಸೆಟ್ ಇರುವಂಥದ್ದು ಇಲ್ಲಿ. ಹೀಗಾಗಿ ಕನ್ಸಿಸ್ಟೆನ್ಸಿ ಇಲ್ಲ ಅವರ ಜರ್ನಿಯಲ್ಲಿ. ಸತತ 5 ಪಂದ್ಯಗಳನ್ನ ಸೋತಿರೋದ್ರಿಂದ ಈಗ ಕಂಪ್ಲೀಟ್ ಆದಂತ ಒತ್ತಡದಲ್ಲಿರ್ತಾರೆ, ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಸೊ ನೆಕ್ಸ್ಟ್ ಪಂದ್ಯಗಳಲ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ. ಆಟಗಾರರು ಆಟದಲ್ಲಿ ಆಡಬೇಕಾದ್ರೆ ಸೊ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಗೆಲ್ಲೇಬೇಕು ಇರುವಂಥ ಒತ್ತಡ ಇರೋದ್ರಿಂದ ಬ್ಯಾಟರ್ಸ್ ಆಗಲಿ ಬೌಲರ್ಸ್ ಆಗಲಿ ಸ್ವಲ್ಪ ಲೈನ್ ತಪ್ಪುವಂಥ ಅವಕಾಶಗಳು ಜಾಸ್ತಿ ಇರುವಂಥದ್ದು. ಸೊ ಇದು ಪಂಜಾಬ್ಗೆ ರಿಸ್ಕಿ ಆಗಬಹುದು ಮುಂದಿನ ಪಂದ್ಯಗಳು. ಆ್ಯಂಡ್ ಪಂಜಾಬ್ ತಂಡದ ಸ್ಟ್ರೆಂತ್ ಹಾಗೆ ವೀಕ್ನೆಸ್ 2 ಅಂದರೆ ಬ್ಯಾಟಿಂಗ್. ಸೊ ಪಂಜಾಬ್ ತಂಡ ಈ ಸೀಸನಲ್ಲಿ 265 ರನ್ಗಳನ್ನು ಚೇಸ್ ಮಾಡಿದ್ದನ್ನು ಮರೆಯೋಕೆ ಸಾಧ್ಯನೇ ಇಲ್ಲ. ಆದರೆ ಅದೇ ವೀಕ್ನೆಸ್ ಕೂಡ ಆಗ್ತಾ ಇರುವಂಥದ್ದು. ಕೆಲವು ಸಲ ಬ್ಯಾಟಿಂಗ್ ಕೈ ಕೊಟ್ಟರೂ ಕೂಡ ಬೌಲಿಂಗ್ ಕೂಡ ಕಾಪಾಡ್ತಾ ಇಲ್ಲ. ಸೊ ಇದು ಪಂಜಾಬ್ ತಂಡಕ್ಕಿರುವಂಥ ಅತಿ ದೊಡ್ಡ ವೀಕ್ನೆಸ್. ಜೊತೆಗೆ 200+ ರನ್ಸ್ ಕೊಟ್ಟಾಗಲೂ ಕೂಡ ಡಿಫೆಂಡ್ ಮಾಡಿಕೊಳ್ಳೋಕೆ ಸಾಧ್ಯವಾಗಿಲ್ಲ, ಬೌಲರ್ಗಳು ಫೇಲ್ ಆಗಿರುವಂಥದ್ದು. ಸೊ ಆ್ಯಕ್ಚುಲಿ ಇಲ್ಲಿ 222 ಲಕ್ನೋ ವಿರುದ್ಧ ಹೊಡೆದ್ರೂ ಕೂಡ ಅಲ್ಲಿ ಸೋಲ್ತಾರೆ. ಜೊತೆಗೆ ಈಗ ಮುಂಬೈ ವಿರುದ್ಧದ ಮ್ಯಾಚಲ್ಲಿ 200 ರನ್ಸ್ ಇದ್ದಾಗಲೂ ಕೂಡ ಸೋಲ್ತಾರೆ. ಹೀಗಾಗಿ ಬೆಂಗಳೂರು ತಂಡಕ್ಕೆ ಕಂಪೇರ್ ಮಾಡಿದರೆ ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಬೌಲಿಂಗ್ ತುಂಬಾನೇ ಎಕ್ಸ್ಪೆನ್ಸಿವ್ ಇರುವಂಥದ್ದು ಪಂಜಾಬ್ ತಂಡದಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಬೌಲಿಂಗ್ ಸ್ಕ್ವಾಡ್ ಅನ್ನು ಸಮರ್ಥವಾಗಿ ಬಳಸಿಕೊಳ್ಳುವಲ್ಲಿ ಶ್ರೇಯಸ್ ಅಯ್ಯರ್ ಕೂಡ ಎಡವಟ್ಟನ್ನ ಮಾಡಿಕೊಳ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಬೌಲಿಂಗ್ ರೊಟೇಷನ್ ಅನ್ನ ಕೊಡಬೇಕಾದ್ರೆ ಸೆಕೆಂಡ್ ಹಾಫ್ನಲ್ಲಿ ಕಂಪ್ಲೀಟ್ ಆದಂತ ಫೇಲ್ಯೂರ್ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಯುಜ್ವೇಂದ್ರ ಚಹಲ್ರನ್ನ ಸರಿಯಾಗಿ ಬಳಕೆ ಮಾಡಿಕೊಡ್ತಾ ಇಲ್ಲ ಎನ್ನುವಂಥದ್ದು. IPL ಇತಿಹಾಸದಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಅಂದ್ರೆ ಚಹಲ್. ಆದರೆ ಚಹಲ್ ಕೈಗೆ ಸಮಟೈಮ್ಸ್ ಅವರು ಬಾಲನ್ನೇ ಕೊಡ್ತಾ ಇಲ್ಲ. ಸೊ ಇದು ಕೂಡ ಎಫೆಕ್ಟ್ ಆಗ್ತಾ ಇರುವಂಥದ್ದು ಅಥವಾ ಬ್ಯಾಕ್ ಫೈರ್ ಆಗ್ತಿದೆ ಪಂಜಾಬ್ ತಂಡಕ್ಕೆ. ಹೀಗೆ ಪಂಜಾಬ್ ಆ ವಿನ್ನಿಂಗ್ ಟ್ರ್ಯಾಕ್ನ ಬಿಟ್ಟು ಈಗ ವಾಪಸ್ ಬರೋಕ್ಕಾಗದೆ ಒದಾಡ್ತಿದ್ದಾರೆ. ಡೆಲ್ಲಿ ವಿರುದ್ಧ 265 ರನ್ಗಳ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ಗೆದ್ದಿದ್ದು. ಆಮೇಲೆ ಸತತ 5 ಪಂದ್ಯಗಳನ್ನ ಸೋತಿರುವಂಥದ್ದು. ರಾಜಸ್ಥಾನದಿಂದ ಸ್ಟಾರ್ಟ್ ಆದಂತ ಅವರ ಸೋಲಿನ ಪರ್ವ ನೆಕ್ಸ್ಟ್ ಗುಜರಾತ್, ಹೈದರಾಬಾದ್, ಡೆಲ್ಲಿ, ಮುಂಬೈ ವಿರುದ್ಧ ಕೂಡ ಸೋಲುವಂತೆ ಮಾಡಿರುವಂಥದ್ದು. ಈ 5 ಸೋಲುಗಳಿಂದ ಟಾಪ್ 4 ಅವಕಾಶವನ್ನೇ ಮಿಸ್ ಮಾಡಿಕೊಳ್ತಾರಾ ಎನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ. ಯಾಕಂದ್ರೆ ಮುಂದಿನ 2 ಪಂದ್ಯಗಳನ್ನ ಗೆದ್ರೂ ಕೂಡ ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಅಂತ ಇಲ್ಲ. ಹೀಗಾಗಿ ಬೆಂಗಳೂರು ವಿರುದ್ಧ ಗೆದ್ರೆ ರೇಸ್ನಲ್ಲಿ ಉಳ್ಕೊಳ್ತಾರೆ, ಇಲ್ಲದೇ ಇದ್ರೆ ಈ ಸೀಸನ್ ಮರಿಬೇಕಾಗುತ್ತೆ ಅಷ್ಟೇ. ಆದರೆ ಶ್ರೇಯಸ್ ಅಯ್ಯರ್ ಮಾತ್ರ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಬೆಂಗಳೂರು ಹಾಗೆ ಲಕ್ನೋ ವಿರುದ್ಧದ ಪಂದ್ಯಗಳನ್ನ ಗೆದ್ದು ಕಂಬ್ಯಾಕ್ ಮಾಡ್ತೀವಿ ಅಂದಿದ್ದಾರೆ. ಸೊ ಮುಂದಿನ ಪಂದ್ಯಗಳಿಗೆ ಫುಲ್ ಎಕ್ಸೈಟ್ ಆಗಿದ್ದು 2 ವಿಕ್ಟರಿ ನಮ್ದೆ ಅಂತ ಭರವಸೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಆದರೆ ಬೆಂಗಳೂರು ಅಷ್ಟು ಈಸಿಯಾಗಿ ಸೋಲೋದಂತೂ ಇಲ್ಲ. ಹೀಗಾಗಿ ಭಾನುವಾರದ ಪಂದ್ಯ ಅಂದ್ರೆ ಈ ಪಂದ್ಯ ಮಧ್ಯಾಹ್ನ ಶೆಡ್ಯೂಲ್ ಆಗಿರುವಂಥದ್ದು. ಹೀಗಾಗಿ ಬಿಸಿಲಿನ ನಡುವೆ ಆಟಗಾರರ ಅಬ್ಬರದಿಂದಲೂ ಕೂಡ ಬಿಸಿ ಏರೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.